ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಇಂದಿನ ಸುದ್ದಿ. ತಮಿಳುನಾಡು ರಾಜಕೀಯ ಹೈ ಡ್ರಾಮಾ. ಪುದುಚೇರಿ ರೆಸಾರ್ಟ್ಗೆ ಎಐಎಡಿಎಂಕೆ ಶಾಸಕರ ಶಿಫ್ಟ್. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕಸರತ್ತು ತಾರಕಕ್ಕೇರಿದ್ದು, ರಾಜ್ಯ ರಾಜಕಾರಣದಲ್ಲಿ ಈಗ ರೆಸಾರ್ಟ್ ರಾಜಕೀಯದ ಅಬ್ಬರ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಶಾಸಕರ ಕುದುರೆ ವ್ಯಾಪಾರ ನಡೆಯಬಹುದು ಎಂಬ ಭೀತಿಯಲ್ಲಿರುವ ಎಐಎಡಿಎಂಕೆ ತನ್ನ 15ಕ್ಕೂ ಹೆಚ್ಚು ಶಾಸಕರನ್ನು ನೆರೆಯ ಪುದುಚೇರಿಯ ಐಷಾರಾಮಿ ರೆಸಾರ್ಟ್ಗೆ ರವಾನಿಸಿದೆ. ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿರವರ ಆಪ್ತ ಹಾಗೂ ರಾಜ್ಯಸಭಾ ಸಂಸದ ಸಿವಿ ಷಣ್ಮುಗಂ ನೇತೃತ್ವದಲ್ಲಿ ಶಾಸಕರನ್ನು ಪುದುಚೇರಿಯ ದಿ ಶೋರ್ ತ್ರಿಶ್ವಂ ರೆಸಾರ್ಟ್ಗೆ ಕರೆದೊಯ್ಯಲಾಗಿದೆ. ಈಗಾಗಲೇ 20ಕ್ಕೂ ಹೆಚ್ಚು ಕೊಠಡಿಗಳನ್ನು ಬುಕ್ ಮಾಡಲಾಗಿದ್ದು, ಗುರುವಾರದವರೆಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ವಿಜಯ್ ಪಾರ್ಟಿಗೆ ಒಲವು. ನಟ ವಿಜಯ್ ನೇತೃತ್ವದ ತಮಿಳಿಗ ವೇಟ್ರಿಕಾಳಿಗಂ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಬಹುಮತಕ್ಕೆ ಬೇಕಾದ 118ರ ಸಂಖ್ಯಾಬಲ ತಲುಪಲು 10 ಸ್ಥಾನಗಳ ಕೊರತೆ ಇದೆ. ಎಐಎಡಿಎಂಕೆಯ ಕೆಲವು ಶಾಸಕರು ವಿಜಯ್ ಅವರಿಗೆ ಬೆಂಬಲ ನೀಡಲು ಉತ್ಸುಕರಾಗಿದ್ದಾರೆ ಎಂಬ ವದಂತಿಗಳು ಎಐಎಡಿಎಂಕೆ ನಾಯಕತ್ವವನ್ನು ನಿದ್ದೆಗೆಡಿಸಿವೆ. ಅಚ್ಚರಿಯ ಬೆಳವಣಿಗೆ. ಡಿಎಂಕೆ ಎಐಎಡಿಎಂಕೆ ಜೊತೆ ಮಾತುಕತೆ. ರಾಜಕೀಯ ಬದ್ಧ ವೈರಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ತೆರೆಮರೆಯ ಮಾತುಕತೆಗಳು ನಡೆಯುತ್ತಿರುವುದು ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಡಿಎಂಕೆ 59 ಮತ್ತು ಎಐಎಡಿಎಂಕೆ 47 ಸ್ಥಾನಗಳನ್ನು ಹೊಂದಿದ್ದು, ಈ ಎರಡು ಪಕ್ಷಗಳು ಒಂದಾದರೆ ಚಿತ್ರಣವೇ ಬದಲಾಗಲಿದೆ. ರಾಜಭವನದಲ್ಲಿ ಕಸರತ್ತು. ಟಿವಿಕೆ ಮುಖ್ಯಸ್ಥ ವಿಜಯ್ ಈಗಾಗಲೇ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸೇರಿ ವಿಜಯ್ ಸದ್ಯ 112 ಶಾಸಕರ ಬೆಂಬಲ ಹೊಂದಿದ್ದಾರೆ. ಆದರೆ ಸ್ಪಷ್ಟ ಬಹುಮತ ಸಾಬೀತುಪಡಿಸಲು ರಾಜ್ಯಪಾಲರು ಸೂಚಿಸಿರುವುದರಿಂದ ಮಿತ್ರ ಪಕ್ಷಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ವೇಸಿಕೆ ಗುರುವಾರ ನಿಗದಿಯಾಗಿದ್ದ ಸಭೆಯನ್ನು ರದ್ದುಗೊಳಿಸಿದ್ದಾರೆ. ಎರಡೂ ಪಕ್ಷಗಳು ಶುಕ್ರವಾರ ತಮ್ಮ ನಿಲುವು ಪ್ರಕಟಿಸಲಿವೆ. ಇತ್ತ ಟಿವಿಕೆ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ತನ್ನ ಶಾಸಕರನ್ನು ಮಾಮಲ್ಲಪುರಂ ರೆಸಾರ್ಟ್ಗೆ ಸ್ಥಳಾಂತರಿಸಿದೆ. ಒಟ್ಟಾರೆಯಾಗಿ ದ್ರಾವಿಡ ನಾಡಿನ ಅಧಿಕಾರದ ಗದ್ದುಗೆ ಯಾರ ಪಾಲಾಗಲಿದೆ ಎಂಬುದು ಈಗ ಕುತೂಹಲದ ಘಟ್ಟ ತಲುಪಿದ್ದು, ರೆಸಾರ್ಟ್ ರಾಜಕೀಯದ ನಡುವೆ ಮುಂದಿನ 48 ಗಂಟೆಗಳು ಅತ್ಯಂತ ನಿರ್ಣಾಯಕವಾಗಿವೆ.